ಸ್ಥಳದಲ್ಲಿ ಎಸ್ಐಟಿ ತಂಡದಿಂದ ಶೋಧ ಕಾರ್ಯ ಮುಂದುವರೆದಿದೆ. ನಿಗೂಢ ವ್ಯಕ್ತಿಯಿಂದ ಸ್ಥಳಗಳನ್ನ ಗುರುತಿಸಲಾಗಿದೆ. ಇದರ ಮಾಹಿತಿಯನ್ನ ಪಡ್ಕೊಂಡಿದ್ದೆ ಎಸ್ಐಟಿ ತಂಡ. ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿನ ಸ್ಥಳಗಳನ್ನ ಗುರುತಿಸಲಾಗಿದೆ. ಸುಮಾರು 2 ಕಿಲೋಮೀಟರ್ ಒಳ ಪ್ರವೇಶಿಸಿ ಅರಣ್ಯ ಭಾಗದಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಿದೆ ತಂಡ. ಸುಮಾರು 8 ಸ್ಥಳಗಳನ್ನ ತೋರಿಸಿದ್ದಾನೆ ನಿಗೂಢ ವ್ಯಕ್ತಿ. 8 ಸ್ಥಳಗಳನ್ನ ಮಾರ್ಕ್ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗ ಊಟಕ್ಕೆ ವಿರಾಮ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು. ಊಟದ ಬಳಿಕ ಮತ್ತೆ ಅರಣ್ಯದಲ್ಲಿ ಈ ಸ್ಥಳ ಗುರುತಿಸುವಿಕೆ ಕಾರ್ಯ ಮುಂದುವರಿಯುವ ಸಾಧ್ಯತೆ ಇದೆ. ಇವತ್ತು ಶವಾಗುತ್ತಿರುವ ಸ್ಥಳಗಳನ್ನ ಗುರುತಿಸಲಾಗುತ್ತೆ. ಮಾತ್ರ ಇದಾದ ಬಳಿಕ ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗುತ್ತೆ. ಒಟ್ಟು 8 ಸ್ಥಳಗಳನ್ನ ಈವರೆಗೆ ಆ ನಿಗೂಢ ವ್ಯಕ್ತಿ ಗುರುತು ಮಾಡಿ ತೋರಿಸಿದ್ದಾನೆ ಅನ್ನೋ ಮಾಹಿತಿ ಇದೆ. ಆ 8 ಜಾಗಗಳನ್ನ ಕೂಡ ಮಾರ್ಕ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹೀಗೆ ಆ ಸಂಖ್ಯೆ 8 ಅಂತ ಹೇಳಿ ಮಾರ್ಕ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೀಗೆ ಪ್ರತ್ಯೇಕವಾಗಿ ಪ್ರತಿ ಪ್ರದೇಶವನ್ನ ಕೂಡ ಪ್ರತ್ಯೇಕವಾದ ಸಂಖ್ಯೆಗಳನ್ನ ಕೊಟ್ಟು ಗುರುತು ಮಾಡಲಾಗಿದೆ. ಇದಕ್ಕೆ ಬಿಗಿ ಭದ್ರತೆಯನ್ನ ಒದಗಿಸಲಾಗುತ್ತೆ. ಅದಾದ ನಂತರದಲ್ಲಿ ಅಲ್ಲಿ ಹೆಚ್ಚಿನ ತನಿಖೆಯನ್ನ ಮುಂದುವರಿಸ್ತಾ ಹೋಗ್ತಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಇವರಿಗೆ 8 ಜಾಗಗಳನ್ನ ಆತ ಪೊಲೀಸರಿಗೆ ಎಸ್ಐಟಿ ಅಧಿಕಾರಿಗಳಿಗೆ ತಿಳಿಸಿದ್ದಾನೆ ಅನ್ನೋ ಮಾಹಿತಿ ಇದೆ. ಈಗ ಊಟಕ್ಕೆ ವಿರಾಮ ಮುಂದೇನಾಗಬಹುದು? ಹಾಗೆ ಈಗ ಗುರುತಿಸಲಾಗಿರುವ ಸ್ಥಳಗಳು ಇಲ್ಲಿ ಯಾವ ರೀತಿಯಾಗಿ ತನಿಖೆಯನ್ನ ಮುಂದುವರಿಸ್ತಾರೆ? ಸ್ಮಿತಾ, ಸರಿಸುಮಾರು 1.25 ಗಂಟೆಗಳ ಕಾಲ ಈ ಒಂದು ತನಿಖೆಯನ್ನು ಆರಂಭಿಸಿದ್ರು. ಶೋಧ ಕಾರ್ಯ ಮಾಡಲಿಕ್ಕೆ ಕೂಡ ಮುಂದಾಗಿದ್ರು. ಅಂದ್ರೆ 12 ವರ್ಷಗಳ ಹಿಂದೆ ಆದಂತಹ ಘಟನೆಗಳಾಗಿರ್ಬೋದು, ಒಂದಿಷ್ಟು ವ್ಯವಸ್ಥೆಗಳಿಗೆ ಆಗಿರೋ ಅಂದ್ರೆ 12 ವರ್ಷಗಳಿಂದ ಮರಗಳು ಬೆಳೆದಿರ್ತವೆ. ಹೂತಿಟ್ಟ ಶವಗಳ ಮೇಲೆ ಮರಗಳಾಗಿರುವಂತದ್ದು. ಒಂದಿಷ್ಟು ಜಾಗಗಳನ್ನ ಪರಿಶೀಲನೆ ಮಾಡ್ತಾ ಹೋದಾಗ 1.25 ಗಂಟೆಗಳ ಕಾಲ ಓಡಾಡ್ತಾರೆ. ಅಂದ್ರೆ ಒಂದು ರೀತಿಯಲ್ಲಿ ಏನು ನದಿ ಇದೆ, ನೇತ್ರಾವತಿ ನದಿ ಇದೆ. ನೇತ್ರಾವತಿ ನದಿಯಿಂದ ಒಂದು 2 ಎಕರೆಯಲ್ಲಿರ್ತಕ್ಕಂಥ ದೊಡ್ಡ ದಟ್ಟವಾದಂತಹ ಕಾಡದು. ಆ ಕಾಡಿನ ಮಧ್ಯೆ ಎಸ್ಐಟಿ ಅಧಿಕಾರಿಗಳು ಆ ಮುಸುಕುದಾರಿ ವ್ಯಕ್ತಿಗಳನ್ನ ತರ್ಕೊಂಡು ಜೊತೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗಿರ್ತಾರೆ. ಅದ್ರ ಜೊತೆಗೆ ನೋಡ್ತಾ ಇರಬಹುದು ಒಂದಿಷ್ಟು ಅಂದ್ರೆ ಶರಾವತಿಯ ಸ್ನಾನಘಟ್ಟದಿಂದ ಮುಂದ್ಗಡೆ ಇರತಕ್ಕಂಥ ಸೇತುವೆವರೆಗೂ ಕೂಡ ಇದೇ ಕಾರ್ಯಾಚರಣೆ ನಡೆಸುವಂತ ಪ್ರಕ್ರಿಯೆಯಲ್ಲಿ ಮುಂದಾಗ್ತಾರೆ. ಅದಾದ ಬಳಿಕ ಇದೀಗ ಒಂದಿಷ್ಟು ವಿರಾಮ ಕೊಟ್ಟರೆ 8 ಜಾಗಗಳನ್ನ ಪರ್ಟಿಕ್ಯುಲರ್ ಆಗಿ ತೋರಿಸಿರುವಂತದ್ದು. ಇಂದಲ್ಲೇ ನಾನು ಶವವನ್ನು ಹೋಗಿದ್ದೇನೆ ಅಂತಕ್ಕಂಥ ಮಾತನ್ನ ಮುಸುಕದಾರಿ ಹೇಳಿರುವಂತದ್ದು. ಅವನಿಗೆ ಕೂಡ ಸಾಕಷ್ಟು ಏನಂದ್ರೆ ಒಂದು ರೀತಿಯಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತನ್ನು ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಪೊಲೀಸರ ಕೈಯಲ್ಲಿ ಬಂದೂಕುದಾರ ಪೊಲೀಸರು ಕೂಡ ಇರುವಂತದ್ದು. ಇಷ್ಟು ಜನವನ್ನ ಅಂದ್ರೆ ಒಂದು ಕಡೆಗೆ ಪಿಡಬ್ಲ್ಯೂ ಅಧಿಕಾರಿಗಳಿರ್ಬೋದು, ಒಂದು ಕಡೆಗೆ ಪಂಚಾಯತ್ನ ಅಧಿಕಾರಿಗಳು, ಅವೆಲ್ಲ ಅಧಿಕಾರಿಗಳು ಒಂದೇ ನಡೆಯುವಂಥದ್ದು. ಒಂದೇ ಮಳೆ ಬಂದ್ರು ಕೂಡ ಎಲ್ಲೂ ಕೂಡ ಮಳೆ ಬಂದ್ರು ನಿಲ್ಲದೆ ತನಿಖೆಯನ್ನ ಮಾಡಲಿಕ್ಕೆ ಮುಂದಾಗಿದ್ರು. ಸದ್ಯ ನಾನು ಇದೀಗ ನೋಡ್ತಾ ಇರುವ ದೃಶ್ಯದಲ್ಲಿ ಏನು ಧರ್ಮಸ್ಥಳದ ಆರಕ್ಷಕ ಠಾಣೆ ಮುಂದೆ ಇದ್ದೇನೆ. ಇಲ್ಲೂ ಕೂಡ ಇದೀಗ ಹೊರಗಡೆ ಒಂದಿಷ್ಟು ಮಾತುಕತೆಗಳನ್ನು ನಡೆಸುವ ಮುಖಾಂತರ ಪೊಲೀಸರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಇದಾದ ಬಳಿಕ ಮತ್ತೆ ತನಿಖೆಗೆ ಮುಂದುವರಿತಾರ. ಹಾಗಾದ್ರೆ ಇನ್ನಷ್ಟು ಜಾಗಗಳ ಬಗ್ಗೆ ಹೋಗ್ತಾರ. ಈಗ ಒಂದು ಜಾಗ ಅಂತಂದ್ರೆ ಒಂದು ಗುಡ್ಡದ ಬಿಲ್ಡಿಂಗ್ ಅಂತ ಒಂದು ಕರೀತಾರೆ. ಆ ಒಂದು ಜಾಗದಿಂದ ಮತ್ತೆ ಮುಂದಡೆ ಎಲ್ಲೆಲ್ಲಿ ಅವರು ಶವವನ್ನು ದಫನ್ ಮಾಡಿದೆ ಅಂತ ಹೇಳಿದ್ದ ಮುಸುಕುದಾರಿ ವ್ಯಕ್ತಿ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾರ ಅನ್ನುವಂಥದ್ದು. ಸದ್ಯ ಇದೀಗ 8 ಮಾರ್ಕ್ಗಳನ್ನು ಮಾಡಿದ್ದಾರೆ. ಒಂದು ಕಡೆಯಿಂದ ಶರಾವತಿ ನದಿ ಇದೆ, ನೇತ್ರಾವತಿ ನದಿ ಏನಿದೆ, ನೇತ್ರಾವತಿ ನದಿಯ ಅಕ್ಕಪಕ್ಕದ ಗುಡ್ಡಗಳ ಪ್ರದೇಶ ಏನಿದೆ, ಅಲ್ಲೇ ಕೂಡ 8 ಸ್ಥಳಗಳನ್ನ ಪರ್ಟಿಕ್ಯುಲರ್ ಆಗಿ ಈಗ ಆಯ್ಕೆ ಮಾಡುವಂಥದ್ದು. ಇಲ್ಲಿ ನಾನು ಶವವನ್ನು ಹೂತಿದ್ದೇನೆ ಅಂತಕ್ಕಂಥ ಮಾತು ಹೇಳಿರುವಂಥದ್ದು. ಸದ್ಯಕ್ಕೆ ಈ ವ್ಯವಸ್ಥೆ ನಡೆಯುವಂಥದ್ದು. ಶ್ವೇತಾ, ರೈಟ್. ಧನ್ಯವಾದ ಮಾರುತಿ ಮಾಹಿತಿಗಾಗಿ. ಸ್ಥಳದಲ್ಲಿ ಎಸ್ಐಟಿ ತಂಡದಿಂದ ಶೋಧ ಕಾರ್ಯ ಮುಂದುವರೆದಿದೆ. ನಿಗೂಢ ವ್ಯಕ್ತಿಯಿಂದ ಸ್ಥಳಗಳನ್ನ ಗುರುತಿಸಲಾಗಿದೆ. ಇದರ ಮಾಹಿತಿಯನ್ನ ಪಡ್ಕೊಂಡಿದ್ದೆ ಎಸ್ಐಟಿ ತಂಡ. ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿನ ಸ್ಥಳಗಳನ್ನ ಗುರುತಿಸಲಾಗಿದೆ. ಸುಮಾರು 2 ಕಿಲೋಮೀಟರ್ ಒಳ ಪ್ರವೇಶಿಸಿ ಅರಣ್ಯ ಭಾಗದಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಿದೆ ತಂಡ. ಸುಮಾರು 8 ಸ್ಥಳಗಳನ್ನ ತೋರಿಸಿದ್ದಾನೆ ನಿಗೂಢ ವ್ಯಕ್ತಿ. 8 ಸ್ಥಳಗಳನ್ನ ಮಾರ್ಕ್ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು.
ಇದೀಗ ಊಟಕ್ಕೆ ವಿರಾಮ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು. ಊಟದ ಬಳಿಕ ಮತ್ತೆ ಅರಣ್ಯದಲ್ಲಿ ಈ ಸ್ಥಳ ಗುರುತಿಸುವಿಕೆ ಕಾರ್ಯ ಮುಂದುವರಿಯೋ ಸಾಧ್ಯತೆ ಇದೆ. ಇವತ್ತು ಶವವಾಗುತ್ತಿರುವ ಸ್ಥಳಗಳನ್ನ ಗುರುತಿಸಲಾಗುತ್ತೆ ಮಾತ್ರ. ಇದಾದ ಬಳಿಕ ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗುತ್ತೆ. ಒಟ್ಟು 8 ಸ್ಥಳಗಳನ್ನ ಈವರೆಗೆ ಆ ನಿಗೂಢ ವ್ಯಕ್ತಿ ಗುರುತು ಮಾಡಿ ತೋರಿಸಿದ್ದಾನೆ ಅನ್ನೋ ಮಾಹಿತಿ ಇದೆ. ಆ 8 ಜಾಗಗಳನ್ನ ಕೂಡ ಮಾರ್ಕ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹೀಗೆ ಆ ಸಂಖ್ಯೆ 8 ಅಂತ ಹೇಳಿ ಮಾರ್ಕ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೀಗೆ ಪ್ರತ್ಯೇಕವಾಗಿ ಪ್ರತಿ ಪ್ರದೇಶವನ್ನ ಕೂಡ ಪ್ರತ್ಯೇಕವಾದ ಸಂಖ್ಯೆಗಳನ್ನ ಕೊಟ್ಟು ಗುರುತು ಮಾಡಲಾಗಿದೆ. ಇದಕ್ಕೆ ಬಿಗಿ ಭದ್ರತೆಯನ್ನ ಒದಗಿಸಲಾಗುತ್ತೆ. ಅದಾದ ನಂತರದಲ್ಲಿ ಅಲ್ಲಿ ಹೆಚ್ಚಿನ ತನಿಖೆಯನ್ನ ಮುಂದುವರಿಸ್ತಾ ಹೋಗ್ತಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಇವರಿಗೆ 8 ಜಾಗಗಳನ್ನ ಆತ ಪೊಲೀಸರಿಗೆ ಎಸ್ಐಟಿ ಅಧಿಕಾರಿಗಳಿಗೆ ತಿಳಿಸಿದ್ದಾನೆ ಅನ್ನೋ ಮಾಹಿತಿ ಇದೆ. ಈಗ ಊಟಕ್ಕೆ ವಿರಾಮ ಮುಂದೇನಾಗಬಹುದು? ಹಾಗೆ ಈಗ ಗುರುತಿಸಲಾಗಿರುವ ಸ್ಥಳಗಳು ಇಲ್ಲಿ ಯಾವ ರೀತಿಯಾಗಿ ತನಿಖೆಯನ್ನ ಮುಂದುವರಿಸ್ತಾರೆ? ಸ್ಮಿತಾ, ಸರಿಸುಮಾರು 1.25 ಗಂಟೆಗಳ ಕಾಲ ಈ ಒಂದು ತನಿಖೆಯನ್ನು ಆರಂಭಿಸಿದ್ರು. ಶೋಧ ಕಾರ್ಯ ಮಾಡಲಿಕ್ಕೆ ಕೂಡ ಮುಂದಾಗಿದ್ರು. ಅಂದ್ರೆ 12 ವರ್ಷಗಳ ಹಿಂದೆ ಆದಂತಹ ಘಟನೆಗಳಾಗಿರ್ಬೋದು, ಒಂದಿಷ್ಟು ವ್ಯವಸ್ಥೆಗಳಿಗೆ ಆಗಿರೋ ಅಂದ್ರೆ 12 ವರ್ಷಗಳಿಂದ ಮರಗಳು ಬೆಳೆದಿರ್ತವೆ, ಹುಟ್ಟಿಟ್ಟ ಶವಗಳ ಮೇಲೆ ಮರಗಳಾಗಿರುವಂತದ್ದು. ಒಂದಿಷ್ಟು ಜಾಗಗಳನ್ನ ಪರಿಶೀಲನೆ ಮಾಡ್ತಾ ಹೋದಾಗ 1.25 ಗಂಟೆಗಳ ಕಾಲ ಓಡಾಡ್ತಾರೆ. ಅಂದ್ರೆ ಒಂದು ರೀತಿಯಲ್ಲಿ ಏನು ನದಿ ಇದೆ, ನೇತ್ರಾವತಿ ನದಿ ಇದೆ. ನೇತ್ರಾವತಿ ನದಿಯಿಂದ ಒಂದು 2 ಎಕರೆಯಲ್ಲಿರ್ತಕ್ಕಂಥ ದೊಡ್ಡ ದಟ್ಟವಾದಂತಹ ಕಾಡದು. ಆ ಕಾಡಿನ ಮಧ್ಯೆ ಎಸ್ಐಟಿ ಅಧಿಕಾರಿಗಳು ಆ ಮುಸುಕುದಾರಿ ವ್ಯಕ್ತಿಗಳನ್ನ ಜೊತೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗಿರ್ತಾರೆ. ಅದ್ರ ಜೊತೆಗೆ ನೋಡ್ತಾ ಇರಬಹುದು ಒಂದಿಷ್ಟು ಅಂದ್ರೆ ಶರಾವತಿಯ ಸ್ನಾನಘಟ್ಟದಿಂದ ಮುಂದ್ಗಡೆ ಇರತಕ್ಕಂಥ ಸೇತುವೆವರೆಗೂ ಕೂಡ ಇದೆ ಕಾರ್ಯಾಚರಣೆ ನಡೆಸುವಂತ ಪ್ರಕ್ರಿಯೆಯಲ್ಲಿ ಮುಂದಾಗ್ತಾರೆ. ಅದಾದ ಬಳಿಕ ಇದೀಗ ಒಂದಿಷ್ಟು ವಿರಾಮವನ್ನು ಕೊಟ್ಟರು. 8 ಜಾಗಗಳನ್ನ ಪರ್ಟಿಕ್ಯುಲರ್ ಆಗಿ ತೋರಿಸಿರುವಂತದ್ದು. ಇಂದಲ್ಲೇ ನಾನು ಶವವನ್ನು ಹೋಗಿದ್ದೇನೆ ಅಂತಕ್ಕಂಥ ಮಾತನ್ನ ಮುಸುಕದಾರಿ ಹೇಳಿರುವಂತದ್ದು. ಅವನಿಗೆ ಕೂಡ ಸಾಕಷ್ಟು ಏನಂದ್ರೆ ಒಂದು ರೀತಿಯಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತನ್ನು ಮಾಡಿಕೊಂಡು ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಪೊಲೀಸರ ಕೈಯಲ್ಲಿ ಬಂದೂಕುದಾರ ಪೊಲೀಸರು ಕೂಡ ಇರುವಂತದ್ದು. ಇಷ್ಟು ಜನವನ್ನ ಅಂದ್ರೆ ಒಂದು ಕಡೆಗೆ ಪಿಡಬ್ಲ್ಯೂ ಅಧಿಕಾರಿಗಳಿರ್ಬೋದು, ಒಂದು ಕಡೆಗೆ ಪಂಚಾಯತ್ನ ಅಧಿಕಾರಿಗಳು, ಅವೆಲ್ಲ ಅಧಿಕಾರಿಗಳು ಒಂದೇ ಸುನಡೆಯಂಥದ್ದು. ಒಂದು ಮಳೆ ಬಂದ್ರು ಕೂಡ ಎಲ್ಲೂ ಕೂಡ ಮಳೆ ಬಂದ್ರು ನಿಲ್ಲದೆ ತನಿಖೆಯನ್ನ ಮಾಡಲಿಕ್ಕೆ ಮುಂದಾಗಿದ್ರು. ಸದ್ಯ ನಾನು ಇದೀಗ ನೋಡ್ತಾ ಇರುವ ದೃಶ್ಯದಲ್ಲಿ ಏನು ಧರ್ಮಸ್ಥಳದ ಆರಕ್ಷಕ ಠಾಣೆ ಮುಂದೆ ಇದ್ದೇನೆ. ಇಲ್ಲೂ ಕೂಡ ಇದೀಗ ಒಳಗಡೆ ಒಂದಿಷ್ಟು ಮಾತುಕತೆಗಳನ್ನು ನಡೆಸುವ ಮುಖಾಂತರ ಪೊಲೀಸರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಇದಾದ ಬಳಿಕ ಮತ್ತೆ ತನಿಖೆಗೆ ಮುಂದುವರಿತಾರ, ಹಾಗಾದ್ರೆ ಇನ್ನಷ್ಟು ಜಾಗಗಳ ಬಗ್ಗೆ ಹೋಗ್ತಾರ. ಈಗ ಒಂದು ಜಾಗ ಅಂತಂದ್ರೆ ಒಂದು ಗುಡ್ಡದ ಬಿಲ್ಡಿಂಗ್ ಅಂತ ಒಂದು ಕರೀತಾರೆ. ಆ ಒಂದು ಜಾಗದಿಂದ ಮತ್ತೆ ಮುಂದಡೆ ಎಲ್ಲೆಲ್ಲಿ ಅವರು ಶವನ್ನ ದಫನ್ ಮಾಡಿದೆ ಅಂತ ಹೇಳಿದ್ದ ಮುಸುಕುದಾರಿ ವ್ಯಕ್ತಿ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾರ ಅನ್ನುವಂಥದ್ದು. ಸದ್ಯ ಇದೀಗ 8 ಮಾರ್ಕ್ಗಳನ್ನು ಮಾಡಿದ್ದಾರೆ. ಒಂದು ಕಡೆಯಿಂದ ಶರಾವತಿ ನದಿ ಏನಿದೆ, ನೇತ್ರಾವತಿ ನದಿ ಏನಿದೆ, ನೇತ್ರಾವತಿ ನದಿಯ ಅಕ್ಕಪಕ್ಕದ ಗುಡ್ಡಗಳ ಪ್ರದೇಶ ಏನಿದೆ, ಅಲ್ಲೇ ಕೂಡ 8 ಸ್ಥಳಗಳನ್ನ ಪರ್ಟಿಕ್ಯುಲರ್ ಆಗಿ ಈಗ ಆಯ್ಕೆ ಮಾಡುವಂತ. ಇಲ್ಲಿ ನಾನು ಶವವನ್ನು ಹೂತಿದ್ದೇನೆ ಅಂತಕ್ಕಂಥ ಮಾತು ಹೇಳಿರುವಂತದ್ದು. ಸದ್ಯಕ್ಕೆ ಈ ವ್ಯವಸ್ಥೆ ನಡೆಯುವಂತದ್ದು. ಶ್ವೇತಾ, ರೈಟ್, ಧನ್ಯವಾದ ಮಾರುತಿ ಮಾಹಿತಿಗಾಗಿ.